ಫ್ರೆಂಡ್ಸ್, ವೆಲ್ಕಮ್ ಟು ಸ್ವೀಟಿ ಕ್ರಿಯೇಷನ್. ನಾನಿವತ್ತು ಕರಾವಳಿ ಶೈಲಿಯಲ್ಲಿ ಮೊಟ್ಟೆ ಕರಿ, ಎಗ್ ಕರಿ ಹೇಗೆ ಮಾಡುವುದೆಂದು ನಿಮಗೆ ಹೇಳಿಕೊಡುತ್ತಿದ್ದೇನೆ. ಮೊದಲಿಗೆ ಮೊಟ್ಟೆಯನ್ನು ತೆಗೆದುಕೊಂಡು ಅದನ್ನು ಚೆನ್ನಾಗಿ ಬೇಯಿಸಿ ಒಂದು 10 ನಿಮಿಷಗಳ ಕಾಲ ಬೇಯಿಸಿ ಅದರ ಸಿಪ್ಪೆ ತೆಗೆದು ಸಪ್ರೇಟಾಗಿ ತೆಗೆದಿಡುವ. ಅದರ ಮಸಾಲವನ್ನು ರೆಡಿ ಮಾಡುವ. ಒಂದು ಮಿಕ್ಸರ್ ಜಾರಿಗೆ ಒಂದು ಕಪ್ಪಿನಷ್ಟು ತೆಂಗಿನಕಾಯಿ ತೆಗೆದುಕೊಂಡು ಅದರ ಪೇಸ್ಟ್ ಮಾಡಿ ಸಪ್ರೇಟ್ ಇಟ್ಟುಕೊಳ್ಳಿ. ಇದಕ್ಕೆ ಬೇಕಾದ ಮಸಾಲೆಯನ್ನು ಈಗ ರೆಡಿ ಮಾಡುವ. ಒಂದು ಪಾತ್ರೆಗೆ 2 ಚಮಚದಷ್ಟು ಎಣ್ಣೆಯನ್ನು ತಗೊಂಡು ಅದಕ್ಕೆ ಸ್ಲೈಸ್ ಮಾಡಿದ ಈರುಳ್ಳಿ ಮತ್ತು ಒಗ್ಗರಣೆ ಎಲೆಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಒಳ್ಳೆ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ತಾ ಇರಬೇಕು. ಹುರಿದ ಈರುಳ್ಳಿಗೆ 2 ತುಂಡು ಮಾಡಿದ ಕಾಯಿ ಮೆಣಸನ್ನು ಹಾಕಿ, ಬೇಕಿದ್ರೆ ನೀವು ಹೆಚ್ಚಾಗಿ ಬೇಕಿದ್ರೆ ಹಾಕಬಹುದು. ನಿಮಗೆ ಖಾರ ಎಷ್ಟು ಬೇಕು ಅಷ್ಟನ್ನು ಹಾಕಿ. ಆನಂತರ ಅದಕ್ಕೆ ಅರ್ಧ ಚಮಚದಷ್ಟು ಜೀರಿಗೆ ಹುಡಿ, ಅರ್ಧ ಚಮಚ ಅರಶಿನ ಹುಡಿ ಮತ್ತು 2 ಚಮಚದಷ್ಟು ಕೊತ್ತಂಬರಿ ಹುಡಿ, ಅರ್ಧ ಚಮಚ ಒಳ್ಳೆಮೆಣಸು ಹುಡಿ, ಕರಿಮೆಣಸಿನ ಹುಡಿ, ಅರ್ಧ ಚಮಚದಷ್ಟು ಗರಂ ಮಸಾಲ ಮತ್ತು 1 ದೊಡ್ಡ ಚಮಚದಷ್ಟು ಮೆಣಸಿನ ಹುಡಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಳ್ಳೆ ಘಮ ಪರಿಮಳ ಬರೋ ತನಕ ಮಿಕ್ಸ್ ಮಾಡಿ. ಈಗ 1 ಟೊಮೆಟೊ ತಗೊಂಡಿದ್ದೇನೆ, ಅದನ್ನು ಸಣ್ಣದಾಗಿ ಕೊಚ್ಚಿಕೊಂಡು ಅದನ್ನು ಈಗ ಮಿಕ್ಸ್ ಮಾಡಿದ ಮಸಾಲೆಗೆ ಹಾಕುವ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ. ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದ ಮೇಲೆ ಒಂದು 5 ಸೆಕೆಂಡುಗಳ ಕಾಲ ಅದನ್ನು ಮಿಕ್ಸ್ ಮಾಡುವ. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಈಗ ಮುಚ್ಚಳ ಮುಚ್ಚಿ ಅದನ್ನು 5 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಲು ಬಿಡೋಣ. ಈಗ ನೀರನ್ನು ಸೇರಿಸಬೇಕಾಗಿಲ್ಲ, ಯಾಕಂದರೆ ಅದರಲ್ಲಿ ಟೊಮೆಟೊ ಬೇಯುವಾಗ ನೀರನ್ನು ಬಿಟ್ಟುಕೊಳ್ಳುತ್ತದೆ. ಈಗ ನೋಡಿ 5 ನಿಮಿಷ ಆಯಿತು, ಬೆಂದಿದೆ ಟೊಮೆಟೊ. ಈಗ ಇದಕ್ಕೆ ನಾವು ಸಿಪ್ಪೆ ತೆಗೆದಿಟ್ಟ ಮೊಟ್ಟೆಯನ್ನು ಸೇರಿಸುವ. ನಾನಿಲ್ಲಿ ಒಂದು 4 ಮೊಟ್ಟೆಗಳನ್ನು ತೆಗೆದುಕೊಂಡಿದ್ದೇನೆ, ಇದನ್ನು ಸೇರಿಸ್ತಾ ಇದ್ದೇನೆ. ಆಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ನಾವು ತೆಗೆದಿಟ್ಟ ತೆಂಗಿನ ಪೇಸ್ಟ್ ಅನ್ನು ಇದಕ್ಕೆ ಸೇರಿಸುವ. ಇದಕ್ಕೆ ಸ್ವಲ್ಪ ಬೇಕಿದ್ದರೆ ಸ್ವಲ್ಪ ನೀರನ್ನು ಸೇರಿಸಿ, ಜಾಸ್ತಿ ಬೇಕಾಗಿಲ್ಲ. ಇದು ತುಂಬ ತೆಳ್ಳಗೇನೂ ಇರಬಾರ್ದು, ಹದ ನೋಡಿ ಇಷ್ಟು ದಪ್ಪ ಇರಬೇಕು. ಇದನ್ನು ಈಗ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷಗಳ ಕಾಲ ಬೇಯಲು ಬಿಡೋಣ. ಈಗ ನೋಡಿ ರೆಡಿಯಾಗಿದೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸುವ. ನೋಡಿ ನಮ್ಮ ಕೋಸ್ಟಲ್ ಸ್ಟೈಲ್ ಎಗ್ ಕರಿ. ಕೊತ್ತಂಬರಿ ಸೊಪ್ಪನ್ನು ಈಗ ಸೇರಿಸ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.